ನೋಡಿ, ಮಳೆ ಕರಾವಳಿ ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಅಬ್ಬರಿಸಿ ಬೊಬ್ಬಿರಿದು ಈಗ ಸ್ವಲ್ಪ ಬಿಡುವನ್ನ ಕೊಟ್ಟಿದೆ. ಆದ್ರೆ ಮಳೆ ಕಡಿಮೆಯಾದ್ರೂ ಮಳೆ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ. ದೋಣಿಗಾಲ್ ಬಳಿ ರಸ್ತೆ ಬದಿ ತಡೆಗೋಡೆ ಕುಸಿತ ಆಗಿದೆ. ಏಲಕ್ಕಿ ತೋಟದಲ್ಲಿ ಮಣ್ಣಿನ ಗುಡ್ಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕೆಲ ದಿನಗಳ ಹಿಂದಷ್ಟೇ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ನ್ಯಾಷನಲ್ ಹೈವೇ 75ರ ರಸ್ತೆ ಅದು. ನೋಡಿ, ಈ ರೀತಿಯಾಗಿ ತಡೆಗೋಡೆ ಕುಸಿತ ಆಗಿ ರಸ್ತೆ ಮೇಲೆ ಬಿದ್ದಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಹೀಗಾಗಿ ರಸ್ತೆ ಕುಸಿದ ಜಾಗದಲ್ಲಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಅದು ಡಬಲ್ ರೋಡ್, ಅದು ಹೋಗೋದಕ್ಕೊಂದು ರೋಡು ಬರೋದಕ್ಕೊಂದು ರೋಡು. ಆದ್ರೆ ತಡೆಗೋಡೆ ಕುಸಿತ ಆಗಿರೋದ್ರಿಂದಾಗಿ ಹಾಸನದ ದೋಣಿಗಾಲ್ನಲ್ಲಿ ನ್ಯಾಷನಲ್ ಹೈವೇ 75ರಲ್ಲಿ ತಡೆಗೋಡೆ ಕುಸಿತ ಆಗಿರೋದ್ರಿಂದಾಗಿ ಈಗ ಒಂದು ರಸ್ತೆಯನ್ನ ಮಾತ್ರ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗ್ ಕುಸಿತು, ಏನಾಯ್ತು, ಸ್ಥಳದಲ್ಲಿ ಈಗ ಹೇಗಿದೆ ಚಿತ್ರಣ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹುಷ್ವಂತ್ ಈಗ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಮ್ಮಿ ಆದ್ರೂ ಮಳೆ ಅವಾಂತರ ಶಿರಾಡಿ ಘಾಟ್ ರಸ್ತೆ ಹಾಗೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸೃಷ್ಟಿಸಿರುವ ಅವಾಂತರ ನೋಡಬಹುದಾಗಿದೆ. ಈಗಾಗಲೇ ನಾವು ಹಾಸನದ ಸಕಲೇಶಪುರದ ದೋಣಿಗಾಲ್ ಬಳಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಇರುವಂತದ್ದು. ಈಗಾಗಲೇ ಏನು ಈ ಒಂದು ರಸ್ತೆಯ ಬದಿ ಇರ್ತಕ್ಕಂತಹ ವಾಲ್ಗಳನ್ನ ಕಟ್ಟಿದ್ರು, ರಸ್ತೆ ಸುರಕ್ಷಿತವಾಗಿ ಇರಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ನಿರ್ಮಾಣ ಮಾಡಿದಂತಹ ಸಿಮೆಂಟ್ ವಾಲ್ಗಳೆಲ್ಲ ಕುಸಿದಿರುವಂತದ್ದು. ಹಾಗೆ ರಸ್ತೆಯ ಬದಿ ಸಂಪೂರ್ಣವಾಗಿ ಇಬ್ಬಾಗವಾಗಿ ಕುಸಿದು ಒಂದಷ್ಟು ರಾಶಿ ಮಣ್ಣು ಕೆಳಗಡೆ ಇರುವಂತಹ ಏಲಕ್ಕಿ ಹಾಗೂ ಕಾಫಿ ತೋಟಕ್ಕೆ ಬಿದ್ದಿರುವುದನ್ನ ಗಮನಿಸಬಹುದಾಗಿದೆ. ಇನ್ನ ತಂತಿ ಜಾಲರಿಗಳಿಂದ ಮಾಡಿದಂತಹ ಗ್ಯಾಬಿಯಲ್ ವಾಲ್ಗಳೇನಿದೆ ಅವು ಕೂಡ ಈ ರಸ್ತೆಯ ಇಲ್ಲಿನ ಮಳೆಗೆ ತಡೆಯಲಿಕ್ಕೆ ಆಗಿಲ್ಲ. ಅಂದ್ರೆ ರಸ್ತೆಯನ್ನ ಬದಿಯನ್ನ ಸುರಕ್ಷಿತವಾಗಿ ಹಿಡಿದಿಡಲು ಆ ಒಂದು ಗ್ಯಾಬಿಯಲ್ ವಾಲಿಗೂ ಕೂಡ ಆಗಿಲ್ಲ. ಹೀಗಾಗಿ ನಿರಂತರ ಮಳೆಯಿಂದ ಈಗಾಗಲೇ ಶಿರಾಡಿ ಘಾಟ್ ರಸ್ತೆ ಹಾಗೆ ರಾಷ್ಟ್ರೀಯ ಹೆದ್ದಾರಿ NH75 ಏನಿದೆ ಇದು ಸಂಪೂರ್ಣವಾಗಿ ಅಯೋಮಯವಾಗಿದೆ. ಈಗಷ್ಟೇ ಇನ್ನೇನು ಕಾಮಗಾರಿ ನಡೀತಾ ಇರುವುದನ್ನ ಕೂಡ ನೋಡಬಹುದಾಗಿದೆ. ಈಗಾಗಲೇ ಕಾಮಗಾರಿ ನಡೀತಾ ಇದ್ರೂ ಕೂಡ ಒಂದ್ ಕಡೆಯಿಂದ ರಸ್ತೆಯನ್ನ ಮಾಡಿಕೊಂಡು ಬಂದ್ರೆ ಮತ್ತೊಂದ್ ಕಡೆ ರಸ್ತೆ ಕುಸಿದು ಹೋಗುವಂತಹ ಭೀತಿ ಎದುರಾಗ್ತಾ ಇದೆ. ಜೊತೆಗೆ ಇದೆಲ್ಲದಕ್ಕೂ ಕೂಡ ಮತ್ತೊಂದು ಕಾರಣ, ಈ ಒಂದು ರಸ್ತೆಯನ್ನ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ರಸ್ತೆಯ ನಿರ್ಮಾಣ ಕಾಮಗಾರಿಯನ್ನ ಶುರು ಮಾಡಿದ್ದೇ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದು ಕಾರಣವಾಗಿ ಹೇಳ್ಬೋದಾಗಿದೆ. ಜೊತೆಗೆ ಇದೇ ರೀತಿ ಇನ್ನ ಮುಂದಿನ ಮಳೆ ಹೆಚ್ಚಾದ್ರೆ ಈ ಭಾಗ ಏನು ಕುಸಿಯುವ ಹಂತದಲ್ಲಿ ಭೂಮಿ ಸೀಳು ಬಿಟ್ಟಿರುವಂತಹ ಪರಿಸ್ಥಿತಿಯಲ್ಲಿದೆ. ಈ ಭಾಗವು ಕೂಡ ಕುಸಿದು ಹೋಗಿ ಮತ್ತೆ ಒಂದು ಭಾಗದಲ್ಲಿ ಮಾತ್ರ ವಾಹನ ಅಂದ್ರೆ ಒನ್ ವೇ ಸಂಚಾರಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನ ಕಲ್ಪಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಹುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನೋಡಿ, ಮಳೆ ಕರಾವಳಿ ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಅಬ್ಬರಿಸಿ ಬೊಬ್ಬಿರಿದು ಈಗ ಸ್ವಲ್ಪ ಬಿಡುವನ್ನ ಕೊಟ್ಟಿದೆ. ಆದ್ರೆ ಮಳೆ ಕಡಿಮೆಯಾದ್ರೂ ಮಳೆ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ. ದೋಣಿಗಾಲ್ ಬಳಿ ರಸ್ತೆ ಬದಿ ತಡೆಗೋಡೆ ಕುಸಿತ ಆಗಿದೆ. ಏಲಕ್ಕಿ ತೋಟದಲ್ಲಿ ಮಣ್ಣಿನ ಗುಡ್ಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕೆಲ ದಿನಗಳ ಹಿಂದಷ್ಟೇ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ನ್ಯಾಷನಲ್ ಹೈವೇ 75ರ ರಸ್ತೆ ಅದು. ನೋಡಿ, ಈ ರೀತಿಯಾಗಿ ತಡೆಗೋಡೆ ಕುಸಿತ ಆಗಿ ರಸ್ತೆ ಮೇಲೆ ಬಿದ್ದಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಹೀಗಾಗಿ ರಸ್ತೆ ಕುಸಿದ ಜಾಗದಲ್ಲಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಅದು ಡಬಲ್ ರೋಡ್, ಅದು ಹೋಗೋದಕ್ಕೊಂದು ರೋಡು ಬರೋದಕ್ಕೊಂದು ರೋಡು. ಆದ್ರೆ ತಡೆಗೋಡೆ ಕುಸಿತ ಆಗಿರೋದ್ರಿಂದಾಗಿ ಹಾಸನದ ದೋಣಿಗಾಲ್ನಲ್ಲಿ ನ್ಯಾಷನಲ್ ಹೈವೇ 75ರಲ್ಲಿ ತಡೆಗೋಡೆ ಕುಸಿತ ಆಗಿರೋದ್ರಿಂದಾಗಿ ಈಗ ಒಂದು ರಸ್ತೆಯನ್ನ ಮಾತ್ರ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗ್ ಕುಸಿತು, ಏನಾಯ್ತು, ಸ್ಥಳದಲ್ಲಿ ಈಗ ಹೇಗಿದೆ ಚಿತ್ರಣ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹುಷ್ವಂತ್ ಈಗ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಮ್ಮಿ ಆದ್ರೂ ಮಳೆ ಅವಾಂತರ ಶಿರಾಡಿ ಘಾಟ್ ರಸ್ತೆ ಹಾಗೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸೃಷ್ಟಿಸಿರುವ ಅವಾಂತರ ನೋಡಬಹುದಾಗಿದೆ. ಈಗಾಗಲೇ ನಾವು ಹಾಸನದ ಸಕಲೇಶಪುರದ ದೋಣಿಗಾಲ್ ಬಳಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಇರುವಂತದ್ದು. ಈಗಾಗಲೇ ಏನು ಈ ಒಂದು ರಸ್ತೆಯ ಬದಿ ಇರ್ತಕ್ಕಂತಹ ವಾಲ್ಗಳನ್ನ ಕಟ್ಟಿದ್ರು, ರಸ್ತೆ ಸುರಕ್ಷಿತವಾಗಿ ಇರಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ನಿರ್ಮಾಣ ಮಾಡಿದಂತಹ ಸಿಮೆಂಟ್ ವಾಲ್ಗಳೆಲ್ಲ ಕುಸಿದಿರುವಂತದ್ದು. ಹಾಗೆ ರಸ್ತೆಯ ಬದಿ ಸಂಪೂರ್ಣವಾಗಿ ಇಬ್ಬಾಗವಾಗಿ
ಕುಸಿದು ಒಂದಷ್ಟು ರಾಶಿ ಮಣ್ಣು ಕೆಳಗಡೆ ಇರುವಂತಹ ಏಲಕ್ಕಿ ಹಾಗೂ ಕಾಫಿ ತೋಟಕ್ಕೆ ಬಿದ್ದಿರುವುದನ್ನ ಗಮನಿಸಬಹುದಾಗಿದೆ. ಇನ್ನ ತಂತಿ ಜಾಲರಿಗಳಿಂದ ಮಾಡಿದಂತಹ ಗ್ಯಾಬಿಯಲ್ ವಾಲ್ಗಳೇನಿದೆ ಅವು ಕೂಡ ಈ ರಸ್ತೆಯ ಇಲ್ಲಿನ ಮಳೆಗೆ ತಡೆಯಲಿಕ್ಕೆ ಆಗಿಲ್ಲ. ಅಂದ್ರೆ ರಸ್ತೆಯನ್ನ ಬದಿಯನ್ನ ಸುರಕ್ಷಿತವಾಗಿ ಇಡಲು ಆ ಒಂದು ಗ್ಯಾಬಿಯಲ್ ವಾಲಿಗೂ ಕೂಡ ಆಗಿಲ್ಲ. ಹೀಗಾಗಿ ನಿರಂತರ ಮಳೆಯಿಂದ ಈಗಾಗಲೇ ಶಿರಾಡಿ ಘಾಟ್ ರಸ್ತೆ ಹಾಗೆ ರಾಷ್ಟ್ರೀಯ ಹೆದ್ದಾರಿ NH75 ಏನಿದೆ ಇದು ಸಂಪೂರ್ಣವಾಗಿ ಅಯೋಮಯವಾಗಿದೆ. ಈಗಷ್ಟೇ ಇನ್ನೇನು ಕಾಮಗಾರಿ ನಡೀತಾ ಇರುವುದನ್ನ ಕೂಡ ನೋಡಬಹುದಾಗಿದೆ. ಈಗಾಗಲೇ ಕಾಮಗಾರಿ ನಡೀತಾ ಇದ್ರೂ ಕೂಡ ಒಂದ್ ಕಡೆಯಿಂದ ರಸ್ತೆಯನ್ನ ಮಾಡಿಕೊಂಡು ಬಂದ್ರೆ ಮತ್ತೊಂದ್ ಕಡೆ ರಸ್ತೆ ಕುಸಿದು ಹೋಗುವಂತಹ ಭೀತಿ ಎದುರಾಗ್ತಾ ಇದೆ. ಜೊತೆಗೆ ಇದೆಲ್ಲದಕ್ಕೂ ಕೂಡ ಮತ್ತೊಂದು ಕಾರಣ, ಈ ಒಂದು ರಸ್ತೆಯನ್ನ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನ ಶುರು ಮಾಡಿದ್ದೆ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದು ಕಾರಣವಾಗಿ ಹೇಳ್ಬೋದಾಗಿದೆ. ಜೊತೆಗೆ ಇದೇ ರೀತಿ ಇನ್ನ ಮುಂದಿನ ಮಳೆ ಹೆಚ್ಚಾದ್ರೆ ಈ ಭಾಗ ಏನು ಕುಸಿಯುವ ಹಂತದಲ್ಲಿ ಭೂಮಿ ಸೀಳು ಬಿಟ್ಟಿರುವಂತಹ ಪರಿಸ್ಥಿತಿಯಲ್ಲಿದೆ. ಈ ಭಾಗವು ಕೂಡ ಕುಸಿದು ಹೋಗಿ ಮತ್ತೆ ಒಂದು ಭಾಗದಲ್ಲಿ ಮಾತ್ರ ವಾಹನ ಅಂದ್ರೆ ಒನ್ ವೇ ಸಂಚಾರಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನ ಕಲ್ಪಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನೋಡಿ, ಮಳೆ ಕರಾವಳಿ ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಅಬ್ಬರಿಸಿ ಬೊಬ್ಬಿರಿದು ಈಗ ಸ್ವಲ್ಪ ಬಿಡುವನ್ನ ಕೊಟ್ಟಿದೆ. ಆದ್ರೆ ಮಳೆ ಕಡಿಮೆ ಆದ್ರೂ ಮಳೆ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ. ದೋಣಿಗಾಲ್ ಬಳಿ ರಸ್ತೆ ಬದಿ ತಡೆಗೋಡೆ ಕುಸಿತ ಆಗಿದೆ. ಏಲಕ್ಕಿ ತೋಟದಲ್ಲಿ ಮಣ್ಣಿನ ಗುಡ್ಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕೆಲ ದಿನಗಳ ಹಿಂದಷ್ಟೇ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ನ್ಯಾಷನಲ್ ಹೈವೇ 75ರ ರಸ್ತೆ ಅದು. ನೋಡಿ, ಈ ರೀತಿಯಾಗಿ ತಡೆಗೋಡೆ ಕುಸಿತ ಆಗಿ ರಸ್ತೆ ಮೇಲೆ ಬಿದ್ದಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಹೀಗಾಗಿ ರಸ್ತೆ ಕುಸಿದ ಜಾಗದಲ್ಲಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಅದು ಡಬಲ್ ರೋಡ್, ಅದು ಹೋಗೋದಕ್ಕೊಂದು ರೋಡು ಬರೋದಕ್ಕೊಂದು ರೋಡು. ಆದರೆ ತಡೆಗೋಡೆ ಕುಸಿತ ಆಗಿರೋದ್ರಿಂದಾಗಿ ಹಾಸನದ ದೋಣಿಗಾಲ್ನಲ್ಲಿ ನ್ಯಾಷನಲ್ ಹೈವೇ 75ರಲ್ಲಿ ತಡೆಗೋಡೆ ಕುಸಿತ ಆಗಿರೋದ್ರಿಂದಾಗಿ ಈಗ ಒಂದು ರಸ್ತೆಯನ್ನ ಮಾತ್ರ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗ್ ಕುಸಿತು, ಏನಾಯ್ತು, ಸ್ಥಳದಲ್ಲಿ ಈಗ ಹೇಗಿದೆ ಚಿತ್ರಣ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಈಗ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಮ್ಮಿಯಾದ್ರೂ ಮಳೆ ಅವಾಂತರ ಶಿರಾಡಿ ಘಾಟ್ ರಸ್ತೆ ಹಾಗೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸೃಷ್ಟಿಸಿರುವ ಅವಾಂತರ ನೋಡಬಹುದಾಗಿದೆ. ಈಗಾಗಲೇ ನಾವು ಹಾಸನದ ಸಕಲೇಶಪುರದ ದೋಣಿಗಾಲ್ ಬಳಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಇರುವಂತದ್ದು. ಈಗಾಗಲೇ ಏನು ಈ ಒಂದು ರಸ್ತೆಯ ಬದಿ ಇರ್ತಕ್ಕಂತಹ ವಾಲ್ಗಳನ್ನ ಕಟ್ಟಿದ್ರು ರಸ್ತೆ ಸುರಕ್ಷಿತವಾಗಿ ಇರಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ನಿರ್ಮಾಣ ಮಾಡಿದಂತಹ ಸಿಮೆಂಟ್ ವಾಲ್ಗಳೆಲ್ಲ ಕುಸಿದಿರುವಂತದ್ದು. ಹಾಗೆ ರಸ್ತೆಯ ಬದಿ ಸಂಪೂರ್ಣವಾಗಿ ಇಬ್ಬಾಗವಾಗಿ ಕುಸಿದು ಒಂದಷ್ಟು ರಾಶಿ ಮಣ್ಣು ಕೆಳಗಡೆ ಇರುವಂತಹ ಏಲಕ್ಕಿ ಹಾಗೂ ಕಾಫಿ ತೋಟಕ್ಕೆ ಬಿದ್ದಿರುವುದನ್ನ ಗಮನಿಸಬಹುದಾಗಿದೆ. ಇನ್ನ ತಂತಿ ಜಾಲರಿಗಳಿಂದ ಮಾಡಿದಂತಹ ಗ್ಯಾಬಿಯಲ್ ವಾಲ್ಗಳೇನಿದೆ ಅವು ಕೂಡ ಈ ರಸ್ತೆಯ ಇಲ್ಲಿನ ಮಳೆಗೆ ತಡೆಯಲಿಕ್ಕೆ ಆಗಿಲ್ಲ. ಅಂದ್ರೆ ರಸ್ತೆಯನ್ನ ಬದಿಯನ್ನ ಸುರಕ್ಷಿತವಾಗಿ ಇಡಲು ಆ ಒಂದು ಗ್ಯಾಬಿಯಲ್ ವಾಲಿಗೂ ಕೂಡ ಆಗಿಲ್ಲ. ಹೀಗಾಗಿ ನಿರಂತರ ಮಳೆಯಿಂದ ಈಗಾಗಲೇ ಶಿರಾಡಿ ಘಾಟ್ ರಸ್ತೆ ಹಾಗೆ ರಾಷ್ಟ್ರೀಯ ಹೆದ್ದಾರಿ NH75 ಏನಿದೆ ಇದು ಸಂಪೂರ್ಣವಾಗಿ ಅಯೋಮಯವಾಗಿದೆ. ಈಗಷ್ಟೇ ಇನ್ನೇನು ಕಾಮಗಾರಿ ನಡೀತಾ ಇರುವುದನ್ನ ಕೂಡ ನೋಡಬಹುದಾಗಿದೆ. ಈಗಾಗಲೇ ಕಾಮಗಾರಿ ನಡೀತಾ ಇದ್ರೂ ಕೂಡ ಒಂದ್ ಕಡೆಯಿಂದ ರಸ್ತೆಯನ್ನ ಮಾಡಿಕೊಂಡು ಬಂದ್ರೆ ಮತ್ತೊಂದ್ ಕಡೆ ರಸ್ತೆ ಕುಸಿದು ಹೋಗುವಂತಹ ಭೀತಿ ಎದುರಾಗ್ತಾ ಇದೆ. ಜೊತೆಗೆ ಇದೆಲ್ಲದಕ್ಕೂ ಕೂಡ ಮತ್ತೊಂದು ಕಾರಣ, ಈ ಒಂದು ರಸ್ತೆಯನ್ನ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ರಸ್ತೆಯ ನಿರ್ಮಾಣ ಕಾಮಗಾರಿಯನ್ನ ಶುರು ಮಾಡಿದ್ದೆ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದು ಕಾರಣವಾಗಿ ಹೇಳ್ಬೋದಾಗಿದೆ. ಜೊತೆಗೆ ಇದೇ ರೀತಿ ಇನ್ನ ಮುಂದಿನ ಮಳೆ ಹೆಚ್ಚಾದ್ರೆ ಈ ಭಾಗ ಏನು ಕುಸಿಯುವ ಹಂತದಲ್ಲಿ ಭೂಮಿ ಸೀಳು ಬಿಟ್ಟಿರುವಂತಹ ಪರಿಸ್ಥಿತಿಯಲ್ಲಿದೆ. ಈ ಭಾಗವು ಕೂಡ ಕುಸಿದು ಹೋಗಿ ಮತ್ತೆ ಒಂದು ಭಾಗದಲ್ಲಿ ಮಾತ್ರ ವಾಹನ ಅಂದ್ರೆ ಒನ್ ವೇ ಸಂಚಾರಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನ ಕಲ್ಪಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.